ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣಂ, ಇದರಲ್ಲಿ ಶಿವ ಮತ್ತು ವಸಿಷ್ಠರ ಸಂಭಾಷಣೆಯನ್ನು ನಾವು ವಿಚಾರ ವಿನಿಮಯವನ್ನು ನೋಡ್ತಾ ಇದ್ದೋ. ಅದರಲ್ಲಿ ಶಿವನು ನಿಜವಾದ ದೇವರು ಯಾರು, ನಿಜವಾದ ಪೂಜೆ ಯಾವುದು, ಆಂತರಿಕ ಪೂಜೆ ಹೇಗೆ ಮಾಡಬೇಕು, ಬಾಹ್ಯ ಪೂಜೆಯನ್ನು ಹೇಗೆ ಮಾಡಬೇಕು, ನಿಜವಾದ ಪರಮಾತ್ಮನ ರೂಪುರೇಷೆಗಳೇನು ಅನ್ನೋದನ್ನೆಲ್ಲ ವಸಿಷ್ಠರಿಗೆ ತಿಳಿಸ್ಕೊಡ್ತಾ ಇದ್ದ. ಇಷ್ಟೆಲ್ಲ ಆದಮೇಲೆ ವಸಿಷ್ಠರು ಶಿವನನ್ನು ಒಂದು ಪ್ರಶ್ನೆ ಕೇಳ್ತಾರೆ. ಎಲೈ ದೇವನೇ, ಶಿವನೆಂದು ಯಾವುದನ್ನು ಹೇಳುವುದು? ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಶಿವನೆಂದು ಯಾವುದನ್ನು ಹೇಳುವುದು, ಯಾರನ್ನು ಅಂತಲ್ಲ. ಯಾರನ್ನು ಅಂದರೆ ವ್ಯಕ್ತಿಗತವಾಗಿ ಒಂದು ಶಬ್ದಾರ್ಥಕ, ಅದು ಯಾರನ್ನು ಅಂದರೆ ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತಾ ಇದೆ ಅಂತ. ಇಲ್ಲಿ ಯಾವುದನ್ನು, ಶಿವನೆಂದು ಯಾವುದನ್ನು ಹೇಳುವುದು, ಪರಬ್ರಹ್ಮನೆಂದು ಯಾವುದನ್ನು ಹೇಳುವುದು. ಶಿವ ಅಂತ ಯಾವುದನ್ನು ಕರೆಯೋದು, ಪರಬ್ರಹ್ಮ ಅಂತ ಯಾವುದನ್ನು ಕರೆಯೋದು, ಆತ್ಮ ಎನ್ನುವುದು ಯಾವುದು? ಎಲೈ ನಾಥನೇ ಅಂದರೆ ಎಲೈ ದೊಡ್ಡವನೇ ಅಂತ, ಅಂದರೆ ಜಗತ್ತಿಗೆ ದೊಡ್ಡವನು ನೀನು ಅಂತ. ಪರಮಾತ್ಮ ಎನ್ನುವುದು ಯಾವುದು? ಆತ್ಮ ಯಾವುದು, ಪರಮಾತ್ಮ ಯಾವುದು, ಶಿವ ಯಾವುದು, ಪರಬ್ರಹ್ಮ ಯಾವುದು? ಹೌದು ತಾನೆ. ಇಷ್ಟೆಲ್ಲ ಶಬ್ದಗಳನ್ನ ಬಳಸಿ ತಾನೇ ನಾವು ದೇವರ ಪರಮಾತ್ಮನ ಹೆಸರನ್ನು ಕರಿತೀವಿ. ಈ ಹೆಸರುಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಯಾವುದು? ಇವರೆಲ್ಲ ಯಾರು? ಇಷ್ಟು ಜನ ಇದ್ದಾರಾ ಅಂತ. ಅದಕ್ಕೆ ತತ್, ಸತ್, ಕಿಂಚಿತ್, ನ ಕಿಂಚಿತ್, ಶೂನ್ಯ, ವಿಜ್ಞಾನ ಇತ್ಯಾದಿ ಭೇದಗಳು ತ್ರಿಲೋಕಾಧಿಪತಿಯಾದ ಭಗವಂತನೇ ಇವೆಲ್ಲ ಏನು ಅಂತ ಕೇಳ್ತಾರೆ. ತತ್ ಅಂದರೆ ಏನು, ಸತ್ ಅಂದರೆ ಏನು, ಕಿಂಚಿತ್ ಅಂದರೆ ಏನು? ಹೌದು ತಾನೆ. ಕಿಂಚಿತ್ ಅಂದರೆ ಸ್ವಲ್ಪ ಅಂತಲ್ವಾ, ಹಂಗಂದ್ರೆ ಏನು? ನ ಕಿಂಚಿತ್ ಅಂದರೆ ಕಿಂಚಿತ್ ಅಲ್ಲದ್ದು, ಅಂದರೆ ಅಗಾಧವಾದದ್ದು. ಶೂನ್ಯ, ವಿಜ್ಞಾನ ಇತ್ಯಾದಿ ಭೇದಗಳೆಲ್ಲ ಇದ್ದಾವಲ್ಲ, ತ್ರಿಲೋಕಾಧಿಪತಿಯಾದ ಎಲೈ ಭಗವಂತನೇ, ಶಿವನೇ, ಇದೆಲ್ಲ ಏನು ಅಂತ ಕೇಳ್ತಾರೆ ಅವರು. ಯಾರು? ವಸಿಷ್ಠರು. ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದಕ್ಕೆ ಶಿವ ಹೇಳ್ತಾನೆ, ಆದಿ ಹಂತಗಳೂ ಇಲ್ಲದೆ ಯಾರಿಗೂ ಗೋಚರಿಸದೆ ಇರುವುದು ಯಾವುದೋ ಅದು ಸತ್ ಪದಾರ್ಥವು ಇದೆ. ಅದು ಇಂದ್ರಿಯಗಳಿಗೆ ದೊರಕುವುದಿಲ್ಲವಾಗಿ ಅದು ಇದು ಹೀಗೆ ಇದೆ ಎಂದು ಹೇಳುವುದೇ ಸಾಧ್ಯವಿಲ್ಲ. ಶಿವನ ಮಾತಿದು. ಏನಂತ? ಆದಿ ಹಂತಗಳೂ ಇಲ್ಲದೆ ಯಾರಿಗೂ ಗೋಚರಿಸದೆ, ಒಬ್ರಿಗೂ ಗೋಚರವಾಗಿಲ್ಲ, ಕೇವಲ ಅನುಭವ ವೇದ್ಯವಾದದ್ದು, ಕಾಣುವಂಥದ್ದಲ್ಲ ಪರಮಾತ್ಮ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಆದಿ ಅಂತ್ಯಗಳು ಯಾವುದೂ ಇಲ್ಲ, ಯಾರಿಗೂ ಗೋಚರಿಸದೇ ಇರುವ ಯಾವುದೋ ಒಂದು ಸತ್ಪದಾರ್ಥವೂ ಇದೆ. ಅದು ಇಂದ್ರಿಯಗಳಿಗೆ ದೊರಕುವುದಿಲ್ಲವಾಗಿ. ಈಗ 10 ಇಂದ್ರಿಯಗಳು ನಮಗೇನಿದಾವಲ್ಲ, ಆ ಇಂದ್ರಿಯಗಳ ಯಾವುದರ ಮುಖಾಂತರವೂ ಗೋಚರನಾಗತಕ್ಕಂಥವನಲ್ಲ. ಅದು ಹೀಗೆ ಇದೆ ಎಂದು ಹೇಳುವುದೇ ಸಾಧ್ಯವಿಲ್ಲ. ಅಲ್ಲಿ ಮೌನವನ್ನೇ ಯಾರು ತಿಳಿತಾರೋ ಅವರು ಮೌನಿಗಳಾಗ್ತಾರೆ. ಅದನ್ನು ಹೀಗೆ ಅಂತ ವಾಚಕದಿಂದ ಹೇಳಿ ಕೆಡಿಸುವಂಥದ್ದಲ್ಲ. ಅದು ಎಲ್ಲವೂ ಉಚ್ಚಿಷ್ಟ ಜಗತ್ತಿನಲ್ಲಿ. ಉಚ್ಚಿಷ್ಟ ಅಂದರೆ ಎಂಜಲು. ಎಂಜಲು ಅಂದರೆ ಏನು ಅರ್ಥ? ಒಬ್ಬರಿಂದ ಒಬ್ಬರಿಗೆ ತಿಳಿಯಲ್ಪಟ್ಟದ್ದು ಅಂತ. ಆದರೆ ಪರಮಾತ್ಮ ಮಾತ್ರ ಯಾವನು ಸಾಧಿಸ್ತಾನೋ ಅವನ ಅನುಭವಕ್ಕೆ ಮಾತ್ರ ಬರ್ತಕ್ಕಂಥದ್ದು. ಅವನು ತಿಳಿದವನು ಮೌನಿ ಆಗ್ತಾನೆ. ಅದನ್ನು ವಿವರಿಸಿ ಇವತ್ತುವರೆಗೂ ಯಾರೂ ಹೇಳಿಲ್ಲ. ಆದ್ದರಿಂದ ಪರಬ್ರಹ್ಮ ಒಂದೇ ಶುದ್ಧವಾದದ್ದು, ಮಿಕ್ಕದ ಜಗತ್ತಿನಲ್ಲಿ ಎಲ್ಲವೂ ಉಚ್ಚಿಷ್ಟವಾದದ್ದು. ಉಚ್ಚಿಷ್ಟ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹೇಳಿ ತಿಳಿಸಲ್ಪಟ್ಟಂಥದ್ದು. ಎಂಜಲು ಅಂತ. ಹಾಲು ಕರುವಿನ ಎಂಜಲು, ಜೇನು ರಸ ದುಂಬಿಯ ಎಂಜಲು, ಹೀಗೆಲ್ಲ ಹೇಳ್ತಾರಲ್ಲ. ಅದೇ ಥರ ಈ ಜ್ಞಾನ ಭಂಡಾರವು ಕೂಡ ಗುರುವಿನ ಎಂಜಲು, ಶಿಷ್ಯನಿಗೆ ಬಂದದ್ದು, ಈ ಥರ ಹೇಳ್ತಾರೆ. ಆದರೆ ಆ ಪರಮಾತ್ಮನನ್ನು ಮಾತ್ರ ಅನುಭವಶಾಲಿಗಳು ಮಾತ್ರ ಅನುಭವಿಸಿ ನೋಡಿದ್ದಾರೆ ಹೊರತು, ತಿಳ್ಕೊಂಡಿದ್ದಾರೆ ಹೊರತು, ಆದರೆ ಯಾರಿಂದನೂ ಯಾರು ಪರಮಾತ್ಮ ಹೀಗೆ ಸರಿ ಅಂತ ಹೇಳಲಿಕ್ಕೆ ಆಗಿಲ್ಲ. ಅದಕ್ಕೆ ವಸಿಷ್ಠರು ಹೇಳ್ತಾರೆ, ಬುದ್ಧಿ ಮನಸ್ಸು ಮೊದಲಾದವುಗಳಿಂದ ಕೂಡಿರುವ ಇಂದ್ರಿಯಗಳಿಗೂ ಗೋಚರವಿಲ್ಲವೆಂದ ಮೇಲೆ ಎಲೈ ಈಶಾನನೇ, ಅದನ್ನು ನಿಶ್ಶಂಕೆಯಾಗಿ ಆರಾಧಿಸುವುದೆಂತು? ಸರಿಯಪ್ಪ ಶಿವನೇ, ನೀನು ಹೇಳ್ಬಿಟ್ಟೆ ಬುದ್ಧಿಗೂ ಗೋಚರವಾಗ್ತಕ್ಕಂಥವನಲ್ಲ, ಮನಸ್ಸಿಗೂ ಗೋಚರವಾಗ್ತಕ್ಕಂಥವನಲ್ಲ, ಯಾಕಂದರೆ ಇಂದ್ರಿಯಾತೀತ ಅವನು ಅಂತ ನೀನು ಹೇಳ್ಬಿಟ್ಟೆ. ಅಂಥವನನ್ನು ಪೂಜೆ ಮಾಡುವುದು ಹೇಗೆ? ಚೆನ್ನಾಗಿದೆ ವಸಿಷ್ಠರ ಪ್ರಶ್ನೆ. ಬುದ್ಧಿ ಮನಸ್ಸು ಮೊದಲಾದವುಗಳಿಂದ ಕೂಡಿರುವ ಇಂದ್ರಿಯಗಳಿಗೂ ಗೋಚರ ಇಲ್ಲ ಅಂದ ಮೇಲೆ ಅವನು, ಎಲೆ ಈಶಾನನೇ, ಎಲೆ ಪರಮಾತ್ಮನೇ, ನಿಶ್ಶಂಕೆಯಾಗಿ ಯಾವುದೇ ಅನುಮಾನವಿಲ್ಲದೆ ಅವನನ್ನು ಪೂಜೆ ಮಾಡುವ ವಿಧಾನ ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಈಶ್ವರನು ಹೇಳಿದನು, ಮುಮುಕ್ಷುವು
ಗುರು ಶಾಸ್ತ್ರ ಸತ್ಸಂಗಗಳೆಂಬ ಸಾತ್ವಿಕವಾದ ಅವಿದ್ಯಾ ಭಾಗಗಳಿಂದ. ಮುಮುಕ್ಷು ಅಂದರೆ ಯಾರು? ಯಾರು ಆತ್ಮಜ್ಞಾನವನ್ನು ಪಡಿಬೇಕು, ತತ್ವಜ್ಞಾನವನ್ನು ತಿಳಿಬೇಕು, ಪರಮಾತ್ಮನನ್ನು ಅನುಭವಿಸಬೇಕು ಅಂತ ಇರ್ತದಲ್ಲ, ಆ ಅಧ್ಯಾತ್ಮ ಸಾಧಕನಿಗೆ ಮುಮುಕ್ಷು ಅಂತ ಕರೀತಾರೆ. ಆತನು ಮುಮುಕ್ಷುವು ಗುರು ಶಾಸ್ತ್ರ ಸತ್ಸಂಗಗಳೆಂಬ ಸಾತ್ವಿಕವಾದ ಅವಿದ್ಯಾ ಭಾಗಗಳಿಂದ. ಗೊತ್ತಾಗ್ತಾಯಿದೆ ಅಲ್ಲಿ? ಗುರು ಮತ್ತು ಶಾಸ್ತ್ರ ಮತ್ತು ಸತ್ಸಂಗಗಳು ಇವು ಸಾತ್ವಿಕ ಅವಿದ್ಯಾ ಭಾಗಗಳು. ವಿದ್ಯಾಭಾಗಗಳು ಅಂತ ಹೇಳ್ತಾ ಇಲ್ಲ, ಇಲ್ಲಿ ಅವಿದ್ಯಾ ಭಾಗಗಳು ಅಂತ ಹೇಳ್ತಾ ಇರೋದು. ಯಾಕಂದರೆ ವಿದ್ಯಾ ಅಂದರೆ ಇಲ್ಲಿ ಪರಿಪೂರ್ಣ ಜ್ಞಾನ ಅಂತ ಅರ್ಥ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಇನ್ನೂ ಅವು ತಿಳಿಸ್ಕೊಡ್ತಾ ಇದ್ದಾವೆ. ಯಾಕಂದರೆ ಅವು ಪರಮಾತ್ಮನನ್ನು ಹೀಗೆ ಸರಿ ಅಂತ ಹೇಳಲಿಕ್ಕೆ ಎಲ್ಲೂ ಬರ್ತಾ ಇಲ್ಲ. ಅರ್ಥ ಆಗ್ತಿದೆ ಅಲ್ವ? ಅದರಿಂದ ಇಲ್ಲಿ ಅವಿದ್ಯಾ ಭಾಗಗಳಿಂದ ಅಂದರೆ ಸಾಧಿಸಿದ ತಪಸ್ಸಿನ ಫಲವಾಗಿ ಸಾತ್ವಿಕವಾದ ಅವಿದ್ಯಾಂಶದಿಂದ ಇನ್ನೂ ಕೂಡಿರುವ ಕೇವಲವೆಂಬ ಬುದ್ಧಿ ವೃತ್ತಿ ಪ್ರತಿಬಿಂಬಿತ ಬ್ರಹ್ಮ ಸಾಕ್ಷಾತ್ಕಾರವನ್ನು ಹೊಂದುವನು. ಅರ್ಥ ಆಗ್ತಿದೆ ಅಲ್ವ? ಈಗ ಅವನು ಯಾವಾಗ ಗುರುವಿನ ಮಾರ್ಗದರ್ಶನ, ಶಾಸ್ತ್ರದ ಮಾರ್ಗದರ್ಶನ, ಸತ್ಸಂಗಗಳ ಸಹವಾಸದಿಂದ ಸಾತ್ವಿಕವಾದ ಅವಿದ್ಯಾ ಭಾಗಗಳಿಂದ ಸಾಧಿಸಿದ ತಪಸ್ಸಿನ ಫಲವಾಗಿ ಅವನು ಸಾತ್ವಿಕವಾದ ಅವಿದ್ಯಾಂಶದಿಂದ ಇನ್ನೂ ಕೂಡಿರುವ ಕೇವಲವೆಂಬ ಬುದ್ಧಿ ವೃತ್ತಿ ಪ್ರತಿಬಿಂಬಿತ ಬ್ರಹ್ಮ ಸಾಕ್ಷಾತ್ಕಾರವನ್ನು ಹೊಂದುವನು. ಅಂದರೆ ಗಾಯತ್ರಿಯು ಧಿಯೋ ಯೋನಃ ಪ್ರಚೋದಯಾತ್ ತತ್ ಸವಿತುಃ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಎಂದು ಹೇಳುವುದು. ಯಾವುದು? ಗಾಯತ್ರಿ ಮಂತ್ರ. ಮಾನವನು ಮಾನವ ದೇಹದಲ್ಲಿ ಇದ್ದುಕೊಂಡು ಪಡೆಯಬಹುದಾದ ಸಾಕ್ಷಾತ್ಕಾರಗಳಲ್ಲಿ ಪರಮವದು ಯಾವುದು? ಈ ಗಾಯತ್ರಿ ಮಂತ್ರದ ಸಿದ್ಧಿ ಇದೆಯಲ್ಲ, ಮಾನವನು ಮಾನವನ ದೇಹದಲ್ಲಿಯೇ ಇದ್ದುಕೊಂಡು ಸಾಧನೆ ಮಾಡಿ ಪಡೀತಕ್ಕಂಥ ಸತ್ಯದ ಸಾಕ್ಷಾತ್ಕಾರ ಇದು. ಬುದ್ಧಿಯಲ್ಲಿ ವೃತ್ತಿಯು ಹುಟ್ಟುವಂತೆ ಮಾಡುವ ದೇವನು ಸವಿತೃವು. ನಮ್ಮ ಬುದ್ಧಿಯಲ್ಲಿ ವೃತ್ತಿ, ನಾನಿಂಥ ಕೆಲಸವನ್ನು ಮಾಡಬೇಕು ಅಂತ ಆ ವೃತ್ತಿಯನ್ನು ಹುಟ್ಟಾಕುವಂಥದ್ದು ಇದೆಯಲ್ಲ, ಹುಟ್ಟುವಂತೆ ಮಾಡುವ ದೇವನು ಯಾರು? ಸವಿತೃ ಅಂದರೆ ಇಲ್ಲಿ ಸೂರ್ಯ ಅಂತ ಅರ್ಥ. ಆತನು ಪ್ರಚೋದಕನು, ಜನ್ಮಕಾರಣನು. ಆತನನ್ನು ನೋಡುವುದು ಎಂದರೆ ಆತನ ತೇಜಸ್ಸು ಧ್ಯಾನಕ್ಕೆ ಸಿಕ್ಕುವುದು. ಅವನ ತೇಜಸ್ಸು ನೋಡೋದು ಅಂದರೆ ಧ್ಯಾನಕ್ಕೆ ಸಿಕ್ಕುವಂಥದ್ದು. ಇದೇ ಇಲ್ಲಿ ಹೇಳಿರುವ ಕೇವಲ ಭಾವ. ಅದು ಶುದ್ಧ ಸಾತ್ವಿಕವಾದರೂ ಅದರಲ್ಲೂ ಅವಿದ್ಯಾಂಶವು ಸೂಕ್ಷ್ಮವಾಗಿ ಇದ್ದೇ ಇರುವುದು ಎಂಬುದು ಭಾವ. ಇಲ್ಲಿ ಯಾಕೆ ಗುರು ಶಾಸ್ತ್ರ ಸತ್ಸಂಗ ಇವುಗಳನ್ನ ಅವಿದ್ಯಾ ಭಾವ ಅಂತ ಯಾಕೆ ಕರೆದ್ರು ಅಂತಂದರೆ, ಸಾತ್ವಿಕವಾದ ಅವಿದ್ಯಾ ಭಾವ ಅಂತ ಕರೆದ್ರು. ಸಾತ್ವಿಕವಾದ ಅವಿದ್ಯಾ ಭಾವ ಅಂತ ಯಾಕೆ ಕರೆದು ಅಂದರೆ, ಅದು ಶುದ್ಧ ಸಾತ್ವಿಕವಾದರೂ ಅದರಲ್ಲೂ ಅವಿದ್ಯಾಂಶವು ಸೂಕ್ಷ್ಮವಾಗಿ ಇದ್ದೇ ಇರುವುದು. ಯಾಕೆ? ಉಪಾದಿಯಿಂದ ಒಳಗೊಂಡಿರ್ತದೆ. ಅದು ಉಪಾದಿಗೆ ಒಳಪಟ್ಟಲ್ಲಿ ಅದೇನಾಗುತ್ತೆ? ಅವಿದ್ಯಾಂಶ ಕಿಂಚಿತ್ತು ಇದ್ದೇ ಇರ್ತದೆ. ಅದಕ್ಕೋಸ್ಕರ ಉಪಾದಿಯ ಬಿಟ್ಟ ನಂತರವೇ ಪೂರ್ಣಜ್ಞಾನ. ಹೀಗೆ ಸೂಕ್ಷ್ಮವಾಗಿ ಉಳಿದಿರುವ ಅವಿದ್ಯಾ ಭಾಗವನ್ನು ಯುಕ್ತಿಯನ್ನು ಬಲ್ಲ ಅಂದರೆ ಮಲವನ್ನು ಕಳೆಯತಕ್ಕಂಥ ಜ್ಞಾನಿಯಿಂದ ಮಲದಿಂದಲೇ ತೊಳೆಯುವಂತೆ ಶ್ರೇಷ್ಠ ಸಾತ್ವಿಕ ವಿದ್ವಾಂಸನನ್ನು ಶ್ರೇಷ್ಠವಾದ ನಿರ್ಗುಣ ಧ್ಯಾನರೂಪನಾದ ಸಾತ್ವಿಕ ಸಾಧನದಿಂದಲೇ ತೊಳೆದು ತಾನಾಗಿ ನಿಲ್ಲುವನು. ಈಗ ಬಟ್ಟೆ ಒಗೆಯೋಕ್ಕೆ ಹಿಂದೆ ಹಳ್ಳಿಗಳ ಕಡೆ ಚೌಳು ಮಣ್ಣು ಅಂತ ಬಳಸ್ತಾಯಿದ್ರು. ಬಟ್ಟೆಯಲ್ಲಿ ಮೆತ್ಕೊಂಡಿರೋದು ಕೊಳೆ, ಆ ಮಣ್ಣು ಕೂಡ ಕೊಳೆ. ಆದರೆ ಆ ಚೌಳು ಮಣ್ಣು ಕೆರೆಗಳಲ್ಲಿ ಸಿಗ್ತಾಯಿತ್ತು. ಅದು ಆ ಚೌಳು ಮಣ್ಣನ್ನು ತೆಗೆದು ಕೆರೆಗೆ ಈ ಬಟ್ಟೆಯನ್ನು ನೀರಿನಲ್ಲಿ ಮುಳುಗಿಸಿ ತೆಗೆದು ಆ ಚೌಳು ಮಣ್ಣು ಹಾಕಿ ಬಟ್ಟೆ ಒಗಿತಾಯಿದ್ರು. ಹಾಗೇನಾಗಿತ್ತು? ಬಟ್ಟೆಯಲ್ಲಿ ಮೆತ್ಕೊಂಡಿರೋ ಕೊಳೆನೂ ಹೋಗ್ತಾಯಿತ್ತು, ಆ ಮಣ್ಣು ಹೋಗ್ತಾಯಿತ್ತು. ಅದಕ್ಕೆ ಇಲ್ಲಿ ಏನು ಹೇಳ್ತಾಯಿದ್ದಾರೆ? ಮಲವನ್ನು ಮಲದಿಂದಲೇ ತೊಳೆಯುವಂತೆ ಶ್ರೇಷ್ಠವಾದ ಸಾತ್ವಿಕ ವಿದ್ಯಾಂಶ ಇದೆಯಲ್ಲ, ಅದ್ಯಾವುದು? ಗುರು ಸತ್ಸಂಗ ಮತ್ತು ಶಾಸ್ತ್ರಗಳು. ಇವು ಶ್ರೇಷ್ಠವಾದ ಸಾತ್ವಿಕ ವಿದ್ಯಾಂಶ. ಇವ್ರುಗಳ ಮುಖಾಂತರ ನಿರ್ಗುಣ ಧ್ಯಾನಪರನಾದ ಪರಮಾತ್ಮನನ್ನು ಸಾಧನೆ ಮುಖಾಂತರ ತಿಳ್ಕೊಳ್ಳೋದು. ಈ ರೀತಿಯಲ್ಲಿ ಮಾಡಿದಾಗ ಪರಮಾತ್ಮನ ದರ್ಶನ ನಮಗೆ ಆಗುತ್ತೆ ಅಂತ. ಹೀಗೆ ಕಾಕತಾಳೀಯವಾಗಿ ಅವಿದ್ಯಾಕ್ಷಯವಾಗಲು ಅಂದ್ರೇನು?
ಕಾಗೆ ಬಂದು ಮರದ ಮೇಲೆ ಕೊಂಬೆ ಮೇಲೆ ಕೂತ್ಕೊಳ್ಳೋದಕ್ಕೂ ಹಣ್ಣು ಕೆಳಗಡೆ ಬೀಳೋದಕ್ಕೂ ಒಂದೇ ಟೈಮ್ ಆದಾಗ ನಾವೇನು ಮಾಡ್ತೀವಿ, ಕಾಕತಾಳೀಯ ಅಂತೀವಿ. ಈ ರೀತಿಯಲ್ಲಿ ಹೀಗೆ ಕಾಕತಾಳೀಯವಾಗಿ ಅವಿದ್ಯಾಕ್ಷಯವಾಗಲು ಗುಹನಾಮಕ ವಿಜ್ಞಾನಮಯ ಕೋಶವನ್ನು ಹೊಕ್ಕು ದೇಹಾಭಿಮಾನದಿಂದ ದೇಹಿ ಎಂದುಕೊಳ್ಳುವ ಆತ್ಮನು ಆತ್ಮನಿಂದಲೇ ಆತ್ಮದರ್ಶನ ಮಾಡುವನು. ಇದೇ ಸ್ವಭಾವದ ನಿಶ್ಚಯವು. ಆತ್ಮನನ್ನು ಆತ್ಮನೇ ದರ್ಶನ ಮಾಡುವುದು, ಇನ್ಯಾರೂ ಇಲ್ಲ. ಆತ್ಮನು ಆತ್ಮನಿಂದಲೇ ಆತ್ಮದರ್ಶನವನ್ನು ಮಾಡುವನು. ಯಾವಾಗ? ಅವಿದ್ಯಾಕ್ಷಯವಾದಾಗ. ಆತ್ಮನನ್ನು ನೋಡುವವರು ಯಾರು, ಸಾಧನೆ ಮಾಡುವವರು ಯಾರು, ಇವೆಲ್ಲ ಪ್ರಶ್ನೆಗಳಿತ್ತಲ್ಲ. ಅದಕ್ಕೆ ಇಲ್ಲಿ ಸಾಧನೆ ಮಾಡುವವನು ಅವನೇ, ಸಾಧನೆ ಮಾಡಿದಾಗ ಕಾಣಿಸ್ಕೊಳ್ಳುವವನು ಅವನೇ, ಆತ್ಮನ ದರ್ಶನ ಮಾಡುವವನು ಅವನೇ, ಆತ್ಮನೂ ಅವನೇ, ಅವನಿಂದಲೇ ಸಾಧನೆ ಮಾಡೋದು. ಇದು ಸ್ವಭಾವದ ನಿಶ್ಚಯವು. ಇದೇ ರೀತಿಯಲ್ಲಿ ನಿಯಮ ಇರತಕ್ಕಂಥದ್ದು ಅಂತ ಇಲ್ಲಿ ಶಿವನು ವಸಿಷ್ಠರಿಗೆ ತಿಳಿಸ್ಕೊಡ್ತಾ ಇದ್ದಾನೆ. ಇನ್ನು ಮುಂದಿನ ಆಡಿಯೋದಲ್ಲಿ ಏನು ತಿಳಿಸ್ತಾನಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.